ಹೇ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಬೇಸಿಕ್ ಸ್ಕಿನ್ ಕೇರ್ ರೂಟೀನ್. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ನಮ್ಮ ಸ್ಕಿನ್ನನ್ನು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಈ ಬೇಸಿಕ್ ಸ್ಕಿನ್ ಕೇರ್ ರೂಟೀನ್ನ ನಾವು ಫಾಲೋ ಮಾಡಲೇಬೇಕು. ಸೊ ವಿತೌಟ್ ದಟ್ ನೀವು ಮೇಕಪ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಸ್ಕಿನ್ಗೆ ಇರಿಟೇಷನ್ ಆಗಿ ಮತ್ತು ಆ್ಯಕ್ನಿ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ಬೇಸಿಕ್ ಸ್ಕಿನ್ ಕೇರ್ ಮುಗಿಸಿನೇ ನೀವು ಮೇಕಪ್ನ ಅಪ್ಲೈ ಮಾಡಬೇಕು. ಸೊ ಬೇಸಿಕ್ ಸ್ಕಿನ್ ಕೇರ್ ರೂಟೀನಲ್ಲಿ ನಮಗೆ ಫಸ್ಟ್ ಸ್ಟೆಪ್ ಬರೋದು ಫಸ್ಟ್ ನಾವು CTMS ಅಂತ ಏನು ಅಂತ ತಿಳ್ಕೊಬೇಕು. CTMS ಅಂತ ಹೇಳಿದ್ರೆ ಕ್ಲೆನ್ಸಿಂಗ್, ಟೋನರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್. ಸೊ ಇದಿಷ್ಟು 4 ನಮಗೆ ಡೈಲಿ ರುಟೀನ್ ಆಗಿರಬೇಕು. ಆಗಲೇ ನೀವು ನಿಮ್ಮ ಸ್ಕಿನ್ನ ಪೋರ್ಸಿಂದ ಆಗಿರ್ಬೋದು, ಇಲ್ಲ ಡರ್ಟಿಂದ ಆಗಿರ್ಬೋದು, ಇಲ್ಲ ಪೊಲ್ಯೂಷನಿಂದ ಆಗಿರ್ಬೋದು, ಸೊ ಇದರಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್. ಸೊ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂಥ ಫೇಸ್ ವಾಶ್ನ ಬಳಸಿ. ಡ್ರೈ ಸ್ಕಿನ್ ಇರೋರು ಕ್ರೀಮ್ ಬೇಸ್ಡ್ ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ಆಯಿಲ್ ಸ್ಕಿನ್ ಇರೋರು ಜೆಲ್ ಬೇಸ್ಡ್ ಇಲ್ಲಾಂದರೆ ಫೋಮ್ ಬೇಸ್ಡ್ ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಬಂದು ನಮಗೆ ಟೋನರ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನಮ್ಮ ಸ್ಕಿನ್ನಲ್ಲಿರುವಂಥ pH ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಟೋನರ್ ಅಪ್ಲೈ ಮಾಡ್ತೀವಿ. ಸೊ ಇದನ್ನು ನಮಗೆ ಪೋರ್ಸಿಂದ ಪ್ರೊಟೆಕ್ಟ್ ಮಾಡೋದಕ್ಕೂ ನಮಗೆ ಟೋನರ್ ಹೆಲ್ಪ್ ಆಗುತ್ತೆ. ಸೊ ಟೋನರ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೋನರ್ಸ್ ಇದೆ. ನೀವು ಅದು ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೆ, ಓಪನ್ ಪೋರ್ಸಿಗೆ ಇದೆಯಾ ಇಲ್ಲ ಅಂತ ಹೇಳಿದರೆ ಡ್ರೈ ಸ್ಕಿನ್ನಿಗಿದೆಯಾ, ಈ ಥರ ನೋಡಿಕೊಂಡು ಟೋನರ್ ಇಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಮಾಯ್ಶ್ಚರೈಸರ್ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬಾರ್ದು. ಸೊ ಹಾಗಂತ ಮಾಯ್ಶ್ಚರೈಸರ್ ಹಾಕಿದ ನಂತರ ಸನ್ಸ್ಕ್ರೀನ್ನ ಬಿಡಬಾರ್ದು. ಸೊ ಇದಿಷ್ಟು 4 ಪ್ರೊಸೀಜರ್ನ ನಾವು ಫಾಲೋ ಮಾಡ್ಕೊತಾ ಬರಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ನಮಗೆ ಸನ್ಸ್ಕ್ರೀನ್ SPF 50++ ಇದೆ. ಸೊ ನೀವು ಆದಷ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು ಡೈಲಿ ಬೇಸಿಸಲ್ಲಿ. ನೀವು ಹೊರಗಡೆ ಹೋದರೂ ಅಷ್ಟೇ, ಹೋಗಿಲ್ಲ ಅಂತ ಹೇಳಿದ್ರು ಅಷ್ಟೇ, ಸನ್ಸ್ಕ್ರೀನ್ ಅಪ್ಲೈ ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ನೀವು ಮಾಡಲೇಬೇಕು. ಸೊ ಇದಿಷ್ಟು ಬೇಸಿಕ್ ಸ್ಕಿನ್ ಕೇರ್ ಮಾಡಿದ ಮೇಲೇ ನಿಮ್ಮ ಸ್ಕಿನ್ಗೆ ನೀವು ನೆಕ್ಸ್ಟ್ ಫೌಂಡೇಶನ್ ಆಗಿರ್ಬೋದು, ಇಲ್ಲ ಕನ್ಸೀಲರ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ CC ಕ್ರೀಮ್ ಆಗಿರ್ಬೋದು, ಈ ಕ್ರೀಮ್ಸ್ನ ನೀವು ಅಪ್ಲೈ ಮಾಡ್ತಾ ಹೋಗಬೇಕು. ಡೈರೆಕ್ಟ್ ಅಪ್ಲೈ ಮಾಡ್ತೀನಿ ಅಂತ ಹೋದರೆ ನಿಮಗೇನಾದರೂ ಓಪನ್ ಪೋರ್ಸ್ ಇದ್ದರೆ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ, ಆ್ಯಕ್ನಿಸ್ ಇದ್ದರೆ ಅದು ಕೂಡ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸೊ ನಾನೀಗ ಇದಿಷ್ಟನ್ನು ನಿಮಗೆ ಮಾಡಿ ತೋರಿಸ್ತೀನಿ. ನಿಮಗೇನೆ ಫೇಸ್ ವಾಶ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನು ವೈಪ್ ಮಾಡ್ತಾಯಿದ್ದೀನಿ. ಏನಾದರೂ ಎಕ್ಸಸ್ ಡರ್ಟ್ ಇದ್ದರೆ ಅದು ಹೋಗಲಿ ಅಂತ ಹೇಳಿ ವೈಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಮಗೆ ಟೋನರ್. ಸೊ ನಾನು ರೋಸ್ ವಾಟರ್ನ ಯೂಸ್ ಮಾಡ್ತೀನಿ ಟೋನರಾಗಿ. ಸೊ ಅದನ್ನು ಹಾಗೆ ಡ್ರೈ ಆಗಕ್ಕೆ ಬಿಟ್ಟರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದರೆ ನೀವು ಹ್ಯಾಂಡಲ್ ರಬ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಸಿರಮ್. ಸೊ ನಾನು ಯೂಸ್ ಮಾಡೋದು ವಿಶ್ಕೇರ್ ವಿಟಮಿನ್ C ಸಿರಮ್. ಇದು ಒಂದು ಸ್ಟೆಪ್ ಬ್ರೈಟ್ ಕೂಡ ಆಗುತ್ತೆ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ನನಗೆ ತುಂಬ ಇದೆ. ಸೊ ಅದು ಹೋಗಲಿ ಅಂತೇಳಿ ನಾನು ವಿಟಮಿನ್ C ಸಿರಮ್ನ ಯೂಸ್ ಮಾಡ್ತಿದ್ದೀನಿ. ಸೊ 2 ಡ್ರಾಪ್ಸ್, ದೆನ್ ರಬ್ ಟು ಯುವರ್ ಹ್ಯಾಂಡ್ಸ್. ಸೊ ಸೀರಮ್ ಹಾಕಿದ್ದೀನಿ ಅಂತ ಹೇಳಿ ಜಸ್ಟ್ ಹಾರ್ಶಾಗೆಲ್ಲ ಫೇಸ್ನ ಇದು ಮಾಡಬಾರ್ದು. ಜಸ್ಟ್ ನಿಮ್ಮ ಫೇಸ್ ಮೇಲೆ ಟ್ಯಾಪ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್ ತುಂಬಾ ಇಂಪಾರ್ಟೆಂಟು. ನಮ್ಮ ಸ್ಕಿನ್ ತುಂಬ ಡ್ರೈ ಆಗೋದಕ್ಕೆ ಮಾಯ್ಶ್ಚರೈಸರ್ ಬಿಡೋದಿಲ್ಲ. ಸೊ ನಾನು ಯೂಸ್ ಮಾಡೋದು ಐಫನ್ ಗೋಲ್ಡನ್ ಅವರ್ ಗ್ಲೋ ಮಾಯ್ಶ್ಚರ್. ತುಂಬಾ ಚೆನ್ನಾಗಿದೆ. ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಗ್ಲೋನೂ ಆಗುತ್ತೆ, ಸೊ ಸ್ಕಿನ್ ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ಸೊ ಯು ಗೋ ವಿತ್ ಇಟ್. ನೀವೇ ನೋಡ್ತಾ ಇರ್ಬೋದು ಮಾಯ್ಶ್ಚರೈಸರ್ ಹಾಕಿದ ಮೇಲೆ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗ್ತಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್, ಅಲ್ಟ್ರಾ ಶಿಯರ್ ಸನ್ಸ್ಕ್ರೀನ್. ಸೊ 50 SPF 50+ PA++. ಸ್ಕ್ರೀನ್ನ ನೀವು ಏನು ಮಾಡಬೇಕಂತ ಹೇಳಿದ್ರೆ ಜಸ್ಟ್ 2 ಫಿಂಗರ್ಸ್, ಸೊ 2 ಫಿಂಗರ್ಸ್ ಅಪ್ಲೈ ಮಾಡಿದ್ಮೇಲೆ ಜಸ್ಟ್ ಜೆಂಟಲ್ ಆಗಿ ಮಸಾಜ್ ಮಾಡಿ. ಸೊ ನೀವೇ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗ್ತಿದೆ ಅಂತೇಳಿ. ಆಲ್ವೇಸ್ ಯಾವಾಗಲೂ ಸ್ಕಿನ್ ಕೇರ್ನ ಮಾಡಿ. ನೀವು ಇದ್ರ ಮೇಲೆ ಈಗ ನೀವು ಪ್ರೈಮರ್ ಹಾಕಿ ಫೌಂಡೇಶನ್ ಹಾಕ್ಬೋದು, ಇಲ್ಲ ಕನ್ಸೀಲರ್ ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ನೀವು BB ಕ್ರೀಮ್ ಯೂಸ್ ಮಾಡ್ತೀನಿ, CC ಕ್ರೀಮ್ ಯೂಸ್ ಮಾಡ್ತೀನಿ ಅಂತಂದರು ಡೈರೆಕ್ಟ್ ಅಪ್ಲೈ ಮಾಡ್ಬೋದು.
ಸೊ ವಿತೌಟ್ ಬೇಸಿಕ್ ಸ್ಕಿನ್ ಕೇರ್ ರುಟೀನ್ ಯಾವುದೇ ಕಾರಣಕ್ಕೂ ಫೇಸ್ ಮೇಲೆ ನಿಮ್ಮ ಮೇಕಪ್ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಬೇಡಿ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.